ನಮ್ಮ SDMC ಹೆಸರಿಗೆ ಒಂದೊಂದೊಂದೊಂದು ಪಕ್ಕ ಹೋಗ ನಿನಗೂ ಬಿಸ್ನೆಸ್ ಮಾಡಕ್ಕೆ ಅವಕಾಶ ಇಲ್ಲ. ನಿನಗೆ ನಿಮ್ಮ ಸಮಾಜದಾಗ ಯಾರು ಹಿಂದುಳಿದಾರು ಬಡಬಗ್ಗರಿಗೆ ಕೊಡಪ್ಪ ಅಂತ ನಾನು ನೀನು ಮಾತಾಡ್ಕೋದು ಏನೇ ಖಾಲಿ ನಮಗೆ ಸಂಬಂಧಪಟ್ಟ ನಾನು ವ್ಯವಹಾರ ಮಾಡೋಣ. ನಾನು ಯಾರಿಗಾರ ಕೆಲವ್ರಿಗೆ ಕೊಡ್ತೀನಿ, ನೀನು ಕೊಡು. ಅನ್ನಪ್ಪು ಹೇಳಿದ್ದೀನಿ, ಬೆಟ್ಟಪ್ಪನಿಗೂ ಹೇಳಿದ್ದೀನಿ. ಅಗ್ರಿಮೆಂಟ್ ಇದಾವ ಇಲ್ಲ, ಅದನ್ನೇ ಮಾಡ್ಬೇಕು. ಈಗ ಮಳೆ ಅಗ್ರಿಮೆಂಟ್ ಇಲ್ಲ, ಅದಕ್ಕೂ ಬರ್ತಾ ಇಲ್ಲೋ ಅವ್ರಿಗೆ. ಬರ್ತಲ್ಲ ಅಂದ್ರೆ ನೀವು ಬಿಟ್ಕೊಂಡಿದ್ದ ಅಧ್ಯಕ್ಷರು ಕಂಪ್ಲೇಂಟ್ ಕೊಡಿಸ್ಬೋದು. ಸ್ಕೂಲ್ ಮೆಂಬರ್ಸ್ ಇಲ್ಲ, ಸ್ಕೂಲ್ ಇಲ್ಲ. ಈಗ ಅದನ್ನೇ ಮಾಡ್ತಾ ಇದೀವಿ. ಈಗ ಮಾಡೋಣ ಅಂತ ಹೇಳ್ತಾರೆ. ಅದ್ರ ಮೇಲೆ ನಮ್ ಕೈಲಾಗಿದ್ರೆ ಪಂಚಾಯತಿ ಬರ್ಕೊಟ್ಟು ಕೂಡ ಅವ್ರು ಮಾಡ್ಕೊಂತಾರೆ. ತಗೊಳ್ಳಿ, ನಾವು ತೆರಿಗೆ ಅವ್ರು ಹಂಗ ಅವ್ರು ಹೆಲ್ಪ್ಲೆಸ್ ಆಗಿದ್ದಾರೆ. ಏನಿಲ್ಲ ಎಲ್ಲಿ ತನಕ ಮುಗಿದ್ರು ಮೇಡಮ್ ಅದು? 19 ಮುಗಿದು ಎಷ್ಟು ವರ್ಷ? 7 ವರ್ಷ ಆಯ್ತು. 7 ವರ್ಷದಿಂದ ಮತ್ತೆ ಏನ್ ಮಾಡಿದ್ರು? ನೀನೇ ಓದಿದ್ದಲ್ಲ ಅವತ್ತು. ಈಗ ನೋಡಪ್ಪ, ಸಪೋರ್ಟ್ ಆಗಿತ್ತು SDMC ಅಂದ್ರೆ ಅಷ್ಟನ್ನು ಖಾಲಿ ಮಾಡ್ಸಕ್ಕೆ ನೋಡ್ಮಮ್ಮ, ಇವ್ ಹುಡ್ರು ಏನ್ ಅದಲ್ಲ, ಇವ್ರು ವೋಟರ್ ಬಂದ್ ನಿಂತ್ಕೊಂತಾರೆ. ಅದಕ್ಕೆ ನಾನ್ ಗ್ಯಾರಂಟಿ. ವೋಟ್ರಲ್ಲ ನಿನ್ನೆ ರಾತ್ರಿ ನ್ಯೂಸಿಗೆ ಪೇಪರ್ಗೆ ಬರೋದು ಒಂದು ವಿಚಾರ ಮಾಡಿದ್ರು. ಒಂದು ವಿಚಾರ ನಾಳೆ ಒಂದಿನ ಟೈಮ್ ಕೊಡೋದು ವೇಟ್ ಮಾಡಿವೆ. ಒಂದ್ ಹೇಳ್ತೀನಿ ನೋಡ್ರಿ ಮೇಡಮ್, ನೀವು ರೂಲ್ಸ್ ಪ್ರಕಾರ ಯಾವೂ ಮಾಡಿಲ್ಲ. ಒಂದು ಶಾಲೆ ಕಟ್ಟಡ ಜಾಗ ಇಟ್ಟ ರೂಲ್ಸ್ ಪ್ರಕಾರನೇ ಮಾಡ್ಬೇಕು. ನೀವು ಇಲ್ಲಿ ತನಕ ಬಾಯಿಗೆ ಐತಿರೋ ಡಾಕ್ಯುಮೆಂಟ್ಸ್ ಇದು ಐತಾ? ಬಿಲ್ ಜಮಾ ಮಾಡಿದ್ರೆ ದುಡ್ಡು ಐತಾ? ಮಾಡಿದ್ರೆ ದುಡ್ಡು ಇದು ಐತಾ? ಸ್ಲಿಪ್ ಅದಾವ? ಇಲ್ಲ. ಅವ್ರು ಜಮಾ ಮಾಡಿರೋದು ನಿಮ್ಗೆ ಏನಾರ ಐತಾ? ನೀವೇನಾದ್ರು GST ಮಾಡ್ಸಿರಾ? ಪಾನ್ ಕಾರ್ಡ್ ಮಾಡ್ಸಿರಾ ಸ್ಕೂಲಿಂದ? ಮತ್ತೆ ಇವೆಲ್ಲ ಇಲ್ದಂಗ ಹೆಂಗ್ ಮಾಡಿದ್ರಿ ನೀವು? ಮೇಡಮ್ ನೀವು ಒಬ್ಬ ಅಧಿಕಾರಿಯಾಗಿ ನಾ ಬಂದಿನ ಅನ್ನೋದಲ್ಲ, ನೀವು ಒಬ್ಬ ಅಧಿಕಾರಿ ಪೂರ ತಿಳ್ಕೊಬೇಕು ಹೆಂಗೈತಿ ಮ್ಯಾಟ್ರ್ ಹೆಂಗೈತಿ, ಯಾಕಡೆಯಿಂದ ಮಾಡ್ಬೇಕಂತ ತಿಳ್ಕೊಬೇಕು. ನೀವು ಯಾರೇ ಹೇಳಿದ್ರು ಅಂತ ಕೊಡೋದಲ್ಲ, ಹೌದಾ? ಮತ್ ಮೇಡಮ್ ಮಾನ್ಯ CN ಇದು ತೋರಿಸಿರಲ್ಲ ನೀವು? ಅರ್ಜಿ ಕೊಟ್ಟಿರೋದ ಮತ್ ಮೊನ್ನೆ ಇದು ರೆಗ್ಯುಲೇಷನ್ ಪಾಸ್ ಆಗಿರೋದು ಯಾರು? ಪರ್ಮಿಷನ್ ಹೆಂಗ್ ಕೊಟ್ರಿ? ರೂಮ್ ಮಾಡ್ಕೊಂಡು ಹೆಂಗ್ ಕೊಟ್ರಿ? ಬರ್ದ್ಮೇಲೆ ಕೊಡ್ಬೇಕಲ್ಲ. ಮೊಬೈಲ್ ರೂಪಾಯಿ ಕೊಟ್ರಲ್ಲ, ಯಾರು ಇಂತ ಮಾಡಿಲ್ಲ ಮತ್ತೆ? ನಾವು ಸ್ಟೇಷನ್ ಖಾಲಿ ಮಾಡ್ತೀವಿ. ಖಾಲಿ ಮಾಡಿಸಿ ಅವ್ನು ಬೀಗ ಕೊಟ್ಟ. ಯಾರು ಕೊಟ್ಟ? ಉಸ್ಮಾನ್ ಅಲ್ಲಿ ಕೊಟ್ಟ. ಯಾರಿಗೆ ಹ್ಯಾಂಡ್ ಓವರ್ ಮಾಡಿದ ಬೀಗನ? ಹೆಡ್ ಮಾಸ್ಟರ್ಗೆ ಮಾಡ್ಬೇಕು. ನೀವು ಮಾಡಿದ್ರೆ ಸರ್? ಉಸ್ಮಾನ್ ಅಲ್ಲಿ ನನಗೆ ಭೇಟಿ ಆಗಿಲ್ಲ. ಭೇಟಿ ಆಗಿಲ್ಲ ಮತ್ತೆ ರೂಮ್ ಹೆಂಗ್ ಕೊಟ್ರಿ ಕುಬೇರಪ್ಪಗೆ? ಯಾರ ಕೈ ಕೊಟ್ಟಾರ ಬೀಗನ? ಯಾರ ಕೈ ಕೊಟ್ಟಾರ ಸರ್? ಅವ್ರಂತ ಇಲ್ಲಿ ಬಂದಿಲ್ಲ, ಡೈರೆಕ್ಟ್ ಉಸ್ಮಾನ್ ಅಲ್ಲಿ. ಆಮೇಲೆ ಗೋವಿಂದಣ್ಣ ಫೋನ್ ಮಾಡಿದ್ರು, ನೋಡು ಪಕ್ಕದಾಗ ಒಂದು ಕುಬೇರಗೆ ಅನುಕೂಲ ಆಗ್ತೈತಿ, ಮತ್ತೆ ಅವ್ರಿಗೆ ಕೊಡೋದು ಅಲ್ರಿ. ಇನ್ನೊಬ್ರು ಫೋನ್ ಮಾಡಿ ನೀವು ಕೊಡೋದು ಹೆಂಗ್ರಿ? ನೀವು ಹೆಂಗ್ ಮಾಡೋಣ ಸದಸ್ಯ ಕೇಳ್ಕೊಡ್ರಿ. ನೀವು ನೀವು ಕೊಟ್ಟಿದ್ರಿ ಕಂಪ್ಲೇಂಟ್ ಕೊಟ್ಟು ನಾವು 3 ಫೋನ್ ಮಾಡಿ ನೀವು ಕೊಟ್ಟಿದ್ರಿ. ನೀವು ಕೊಡ್ತೀರಿ ಬೀಗನ? ಇವಾಗ ಶಾಲೆ ರಜಾ ಮಾಡಿಸ್ರಿ ಅವ್ರ ಕೂಡ ಫೋನ್ ಮಾಡಿಸ್ತೀನಿ ನಾನು ಹೋಗಿ. ರಜಾ ಮಾಡಿಸಿ ಮನೆಗೆ ಹೋಗಿರ್ತೀರ ನೀವು. ಯಾರೋ ಹೇಳಿದ್ರು ಅಂತ ಕೊಟ್ಬಿಟ್ವಿ ಅಂತ ಹೇಳ್ತಿರಲ್ಲ, ಎಷ್ಟು ಚೆನ್ನಾಗಿ ಹೇಳ್ತಿರಲ್ಲ. ಅದು ಒಂದು ರೆಸಲ್ಯೂಷನ್ ಮಾಡಿ ಕೊಟ್ಟಿರೋದಕ್ಕೆ ಒಂದು ದಾಖಲೆ ಮಾಡ್ಬೇಕು. ಇನ್ನೊಬ್ಬ ಯಾರು ಹೇಳ್ದ ದಾಖಲೆ ಮಾಡಿ.